ನಮಸ್ಕಾರ. ಕಗ್ಗ ಮಾರ್ಗದಲ್ಲಿ ಮುಂದುವರಿತಾ ಇವತ್ತಿನ ಕಗ್ಗ, ಮಲಗಿದೋದುಗನ ಕೈ ಹೊತ್ತಗೆಯು ನಿದ್ದೆಯಲ್ಲಿ ಕಳಚಿ ಬೀಳ್ವುದು ಪಕ್ವ ಫಲವಂತು ತರುವಿಂ. ಇಳೆಯ ಸಂಬಂಧಗಳು ಸಂಕಲ್ಪ ನಿಯಮಗಳು ಸಡಿಲುವುವು ಬಾಳ್ಮಾಗೆ ಮಂಕುತಿಮ್ಮ. 902ನೇ ಕಗ್ಗ ಇದು. ಮಲಗಿದೋದುಗನ ಕೈ ಹೊತ್ತಗೆಯು, ನಾವು ಮಲ್ಕೊಂಡು ಪುಸ್ತಕ ಓದ್ತಾ ಇದ್ದಾಗ ಹಾಗೆ ನಿದ್ದೆ ಬಂದು ತೂಕಡಕ್ಕೆ ಬಂದು ಕಳಚಿ ಬೀಳುವುದು, ಕೈಯಿಂದ ಪುಸ್ತಕ ಬಿದ್ದೋಗುತ್ತೆ. ಯಾವ ಥರ? ಪಕ್ವ ಫಲವಂತು ತರುವೆಂ. ಕಳಿತು ಹಣ್ಣಾದ ಹಣ್ಣು ಕೊಂಬೆಯಿಂದ ಕಳಚಿಕೊಂಡು ಕೆಳಗೆ ಬೀಳೋ ಥರ. ಎರಡು ಉದಾಹರಣೆಗಳಾಗಿ ಕೊಡ್ತಾರೆ. ಯಾವುದಕ್ಕೆ? ಇಳೆಯ ಸಂಬಂಧಗಳು, ಈ ಭೂಮಿಯಲ್ಲಿ ನಾವು ಬಿಟ್ಕೊಂಡಂತಹ ಸಂಬಂಧಗಳು, ಸಂಕಲ್ಪ ನಿಯಮಗಳು. ಇದನ್ನು ನಾನು ಮಾಡೋದಿಲ್ಲ, ಹೀಗಾದರೆ ನಾನು ಯಾರನ್ನೂ ಕ್ಷಮಿಸೋದಿಲ್ಲ, ಇದೇ ಥರ ನಡಿಬೇಕು, ಇಲ್ಲ ಅಂದರೆ ನೋಡ್ಕೊಳ್ಳಿ, ಇಂಥವೆಲ್ಲ ನಮ್ಮದಿರುತ್ತಲ್ಲ ನಿಯಮಗಳು, ಸಂಕಲ್ಪಗಳು. ಇವೆಲ್ಲವೂ ಸಡಿಲುವವು ಬಾಳ್ಮಾಗೆ. ನಾವು ವಯಸ್ಸಾಗ್ತಾ ಹೋದ ಹಾಗೆ, ನಮ್ಮ ಬದುಕು ಮಾಗ್ತಾ ಹೋದ ಹಾಗೆ ಅವೆಲ್ಲ ಸಡಿಲಾಗ್ತಾ ಬರುತ್ತೆ. ಇಟ್ಸ್ ಆಲ್ ರೈಟ್ ಅಂತ ನೀವೇ ನೆನಪಿಸ್ಕೊಳ್ಳಿ. ನಿಮ್ಮ ತಂದೆ ತಾಯಿಯಂದರು ನಿಮ್ಮನ್ನು ಹೇಗೆ ಸ್ಟ್ರಿಕ್ಟಾಗಿ ಪಾಲಿಸಿದ್ರು, ಅಥವಾ ನಾವು ನಮ್ಮ ಮಕ್ಕಳನ್ನ ಹೇಗೆ ಸ್ಟ್ರಿಕ್ಟಾಗಿ ಪಾಲಿಸಿದ್ವಿ, ನಿಮ್ಮ ಮಕ್ಕಳನ್ನ ಅಷ್ಟೊಂದು ಸ್ಟ್ರಿಕ್ಟಾಗಿ ಅವ್ರು ನೋಡೋದಿಲ್ಲ. ಪಾಪ, ಇಟ್ಸ್ ಓಕೆ, ಮಗು ಅಲ್ವಾ, ಮಾಡುತ್ತೆ, ಅದಕ್ಕೆ ಬೈಬೇಡ, ಹೊಡಿಬೇಡ ಅಂತ ಮಕ್ಕಳ ರಕ್ಷಣೆಗೆ ಬರೋದೇ ಗ್ರ್ಯಾಂಡ್ ಪೇರೆಂಟ್ಸು, ಅಜ್ಜಿ ತಾತಂದರು. ಯಾಕೆ ಅಂದರೆ ಅಷ್ಟೊತ್ತಿಗೆ ಅವರ ಸಂಕಲ್ಪ ನಿಯಮಗಳು ಹಿಂಗೆ ಇರಬೇಕು, ಇದೇ ಸರಿ, ಅದೆಲ್ಲ ಸಡಿಲವಾಗಿರುತ್ತೆ. ಮಗು ಅದು ಆಗುತ್ತೆ ಅನ್ನುವಂತಹ ಮಾಯುವಿಕೆ ಬಂದಿರುತ್ತೆ. ಬಾಳ್ಮಾಗ್ತಾ ಅವೆಲ್ಲ ಸಂಬಂಧಗಳು, ಸಂಕಲ್ಪ ನಿಯಮಗಳು ಎಲ್ಲ ಸಡಿಲವಾಗಿರುತ್ತೆ. ಅದೊಂದು ತುಂಬ ಸುಂದರವಾದ ಗಾದೆ ಇದೆ ಇಂಗ್ಲೀಷಲ್ಲಿ. ಯಂಗ್ ಮೆನ್ ನೋ ದಿ ರೂಲ್ಸ್, ಓಲ್ಡ್ ಮೆನ್ ನೋ ದಿ ಎಕ್ಸೆಪ್ಷನ್ಸ್ ಅಂತ. ಯಂಗ್ ಮೆನ್ಗೆ ರೂಲ್ಸ್ ಗೊತ್ತಿರುತ್ತೆ, ಹೀಗಿರಬೇಕು, ಇದು ಈ ಥರನೇ ಆಗಬೇಕು, ಇಲ್ಲ ಅಂದರೆ ತಪ್ಪಾಗುತ್ತೆ, ಅದು ಗೊತ್ತಿರುತ್ತೆ. ವಯಸ್ಸಾಗ್ತಾ ಎಕ್ಸೆಪ್ಷನ್ಸ್ ಆಗುತ್ತೆ ಒಂದೊಂದು ಸಲ. ಇಂತಿಂಥ ಕಾರಣಗಳಿಂದ ರೂಲ್ಸ್ನ ನಡ್ಸೋಕ್ಕಾಗೋದಿಲ್ಲ, ಇಟ್ ಈಸ್ ಆಲ್ ರೈಟ್ ಅನ್ನುವಂತಹ ಮನಸ್ಥಿತಿ ವಯಸ್ಸಾಗ್ತಾ ಬರುತ್ತೆ. ಬಾಳು ಮಾಗ್ತಾ ಹೋದ ಹಾಗೆ ಕ್ಷಮಿಸುವ ಭಾವ ನಮ್ಮಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ, ಅರ್ಥ ಮಾಡಿಕೊಳ್ಳುವ ಭಾವ ಹೆಚ್ಚಾಗ್ತಾ ಹೋಗುತ್ತೆ. ಯಾಕೆಂದರೆ ವಯಸ್ಸು ಕಳೀತಾ ನಾವು ನೋಡುವ ಜನಗಳ, ನಾವು ನೋಡುವ ಸಂದರ್ಭಗಳ, ನಾವು ನೋಡುವ ಪರಿಪ್ರೇಕ್ಷೆಗಳು ಎಲ್ಲವೂ ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ, ಬದಲಾಗ್ತಾ ಹೋಗ್ತಾ ಇರುತ್ತೆ. ಅಷ್ಟೊಂದು ಜನ, ಎಲ್ಲ ಮನುಷ್ಯರು ಯಾವುದೋ ಒಂದಿಷ್ಟು ಪ್ಯಾಟರ್ನ್ಸ್ಗೆ ಒಳಗಾಗ್ತಾರೆ ಅಂತ ಇಟ್ಕೊಳ್ಳೋಣ. ನಾವು ಹೆಚ್ಚು ಪ್ಯಾಟರ್ನ್ಸ್ನ ನೋಡ್ತಾ ಹೋದ ಹಾಗೆ, ಮನುಷ್ಯರು ಇಂತಿಂಥ ಸಂದರ್ಭಕ್ಕೆ ಹೀಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಅಷ್ಟು ವರ್ಷಗಳಲ್ಲಿ ನಾವು ಎಷ್ಟೊಂದು ಪ್ಯಾಟರ್ನ್ನ ನೋಡಿರ್ತೀವಲ್ವ. ಸೊ ಅದು ನೋಡ್ತಾ ಹೀಗೇ ಇರಬೇಕು ಅಂತ ಕಟ್ಟು ಮಾಡೋದಕ್ಕಾಗಲ್ಲ. ಕೆಲವರಿಗೆ ಏನೇನೋ ಅನಿವಾರ್ಯತೆಗಳಿರ್ತವೆ, ಅಗತ್ಯಗಳಿರ್ತವೆ, ಅದನ್ನು ಪೂರೈಸ್ಕೋಬೇಕಾಗಿರುತ್ತೆ. ಈ ಥರ ಎಕ್ಸೆಪ್ಷನ್ಸ್ನ ತಿಳ್ಕೊಳ್ತಾ ಹೋಗ್ತೀವಿ. ಮಾಗ್ತಾ ಹೋದ ಹಾಗೆ ನಾವು ಹೆಚ್ಚು ಸಡಿಲವಾಗ್ತೀವಿ. ಇದು ಸಂಕಲ್ಪ ನಿಯಮಗಳ ಬಗ್ಗೆ ಮಾತಾದರೆ, ಸಂಬಂಧಗಳ ಬಗ್ಗೆಗೂ ಅಷ್ಟೇ. ಹೆಚ್ಚು ಬ್ರಾಡರ್ ಆಗ್ತಾ ಹೋಗ್ತೀವಿ, ಸಡಿಲವಾಗ್ತಾ ಹೋಗ್ತೀವಿ. ಹೀಗೆಲ್ಲ ಮಾಡಿದ್ರೆ ಅವನು ಆ ಥರ ಮಾಡ್ತಾನೆ, ಅವನನ್ನು ಹತ್ತಿರ ಸೇರಿಸಲ್ಲ, ಅವರ ನಡೆ ಅದು ನನಗಿಷ್ಟ ಆಗಲ್ಲ, ಇಟ್ಸ್ ಓಕೆ. ಬಹುಶಃ ವಯಸ್ಸು ಮಾಗ್ತಾ ಅವರ ಆ ಬಿಹೇವಿಯರ್ಗಳಿಗೆ ನಾವು ಯಾವುದು ನಮಗಾಗಲ್ಲ ಅಂತ ದೂರ ಇಟ್ಟಿದ್ವಿ, ಅವುಗಳಿಗೂ ನಮಗೊಂದು ಅರ್ಥ ಕಾಣ್ತಾ ಹೋಗುತ್ತೆ. ಜನಗಳನ್ನು ಹತ್ತಿರ ಮಾಡ್ಕೊಳ್ತಾ ಹೋಗ್ತೀವಿ, ಸಂಬಂಧಗಳು ಹೊಸದಾಗಿ ರೂಪುಗೊಳ್ತಾ ಹೋಗುತ್ತವೆ, ರೀಡಿಫೈನ್ ಆಗ್ತಾ ಹೋಗುತ್ತವೆ. ವಯಸ್ಸಾಗುವುದು ಅಂತಂದರೆ ನಮಗೆಲ್ಲ ಒಂಥರ ದುಃಖದ ವಿಚಾರ ಅಂತ ಅನಿಸುತ್ತೆ. ಆದರೆ ಆ ಪ್ರಕ್ರಿಯೆಯು ತುಂಬ ಸುಂದರವಾಗಿರೋದು. ಯಾಕೆಂದರೆ ನಾವು ಹೊಸ ರೀತಿಯಲ್ಲಿ ಜಗತ್ತನ್ನು, ಹೊಸ ರೀತಿಯಲ್ಲಿ ನಮ್ಮ ಸಂಕಲ್ಪ ನಿಯಮಗಳನ್ನು, ಹೊಸ ರೀತಿಯಲ್ಲಿ ನಮ್ಮ ಸಂಬಂಧಗಳನ್ನು ನೋಡೋದಕ್ಕೆ ಕಲಿತಾ ಹೋಗ್ತೀವಿ. ಬದುಕು ತುಂಬ ಸಹನೆಯಿಂದ ಸೌಮ್ಯವಾಗಿ ರೂಪುಗೊಳ್ತಾ ಹೋಗುತ್ತೆ. ನಾವು ಯೂತಲ್ಲಿ, ಯಂಗರ್ ಡೇಸಲ್ಲಿ ಅನುಭವಿಸ್ತಾ ಇದ್ದಂತಹ ಸ್ಟ್ರೆಸ್ಸು, ಅಯ್ಯೋ ಹಿಂಗಾಗ್ತಿಲ್ಲ, ಈ ಥರ ಆಗಬೇಕಿತ್ತು ಆದರೆ ಈ ಥರ ಆಗ್ತಿಲ್ಲ, ಆ ಒತ್ತಡಗಳು, ಆ ಪ್ರೆಷರ್ಗಳು ಯಾವುದೂ ಇಲ್ಲದೆ ನಮ್ಮ ಸಂಬಂಧಗಳನ್ನು, ನಮ್ಮ ಸಂಕಲ್ಪ ನಿಯಮಗಳನ್ನು ಸಡಿಲಿಸ್ಕೊಂಡು ಕ್ಷಮಿಸುವುದರಲ್ಲಿ ಇರುವ ಸುಖವನ್ನು ಕಾಣ್ತಾ ಹೋಗ್ತೀವಿ. ಸೊ ಬಾಳು ಮಾಗ್ತಾ ಹೋದ ಹಾಗೆ ಇಲ್ಲೊಂದು ಭಾಷೆಯ ಚಮತ್ಕಾರ ನನಗೆ ಕಾಣಿಸುತ್ತೆ. ಅವರು ಕೊನೆ ಸಾಲಲ್ಲಿ ಹೇಳ್ತಾರೆ ನೋಡಿ, ಸಡಿಲುವುವು ಬಾಳ್ಮಾಗೆ ಅಂತ. ಈ ಬಾಳ್ ಅನ್ನೋದಕ್ಕೆ ಕತ್ತಿ ಅನ್ನೋ ಅರ್ಥನೂ ಇದೆ. ಯಂಗ್ ಆಗಿದ್ದಾಗ ಯೂತಲ್ಲಿ ಶಾರ್ಪ್ ಆಗಿರ್ತಕ್ಕಂತಹ ಕತ್ತಿ
ವಯಸ್ಸಾಗ್ತಾ ಆಗ್ತಾ ನಿಧಾನವಾಗಿ ಡಲ್ ಆಗುತ್ತೆ, ಕೊಲ್ಲುವ ಶಕ್ತಿಯನ್ನು ಕಳ್ಕೊಳ್ತಾ ಹೋಗುತ್ತೆ. ಆ ಕಾನ್ಸೆಪ್ಟನ್ನು ಎಷ್ಟು ಚೆನ್ನಾಗಿ ಈ ಕಗ್ಗಕ್ಕೆ ಹೊಂದುತ್ತೆ ನೋಡಿ. ಹೇಗೆ ಹಣ್ಣು ಪಕ್ವವಾದ ಮೇಲೆ ಅದರಿಂದ ಕಳಚ್ಕೊಳ್ಳುತ್ತೆ, ಹಾಗೆ ನಾವು ಪಕ್ವವಾಗ್ತಾ ಆಗ್ತಾ ಆ ಕಂಪಲ್ಷನ್ಗಳಿಂದ ಹೀಗೇ ಇರಬೇಕು, ಹೀಗೇ ನಡಿಬೇಕು ಅನ್ನುವ ಕಂಪಲ್ಷನ್ಗಳಿಂದ ಬಿಡಿಸ್ಕೊಳ್ತಾ ಹೋಗ್ತೀವಿ. ನಿಜವಾದ ಸ್ವಾತಂತ್ರ್ಯವನ್ನು ಅನುಭವಿಸ್ತಾ ಹೋಗ್ತೀವಿ, ಕೊಡುವುದರ ಸಂತೋಷವನ್ನು ಅನುಭವಿಸ್ತಾ ಹೋಗ್ತೀವಿ, ಕ್ಷಮಿಸುವ ಸಂತೋಷವನ್ನು ಅನುಭವಿಸ್ತಾ ಹೋಗ್ತೀವಿ. ಬದುಕು ಸುಂದರವಾಗ್ತಾ ಹೋಗುತ್ತೆ. ಮತ್ತೊಂದು ಕಗ್ಗದಲ್ಲಿ ಭೇಟಿಯಾಗ್ತೀನಿ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.